ಅನ್ಸೋದು ಇನ್ನ ನಮ್ಮೆಲ್ಲ ಆಚರಣೆಯನ್ನು ನಮ್ಮೆಲ್ಲ ಆಚರಣೆ ಜೀವನ ಹೊಂದಿಕೊಂಡು ಸಕ್ಸಸ್ ಯಾರು ಸಕ್ಸಸ್ ಅಂದ್ರೆ ಏನು ಅಂತ ನಾವು ಹೇಳ್ತೇವೆ. ಸಕ್ಸಸ್ ಅಂದ್ರೆ ಏನು? ನಿಮ್ಗೆ ಯಾವುದೆಲ್ಲ ಸುಖ ಸಿಗುತ್ತೋ ಹ್ಯಾಪಿನೆಸ್ ಸಿಗುತ್ತೋ ಇವತ್ತು ಸಕ್ಸಸ್ ಅಂದ್ರೆ ಏನಂತ ಯಾವ ಒಂದು ದೊಡ್ಡ ಕವಿಯು ವರ್ಣನೆ ಮಾಡೋಕ್ಕಾಗಿಲ್ಲ. ಸಕ್ಸಸ್ ಅಂದ್ರೆ ಯಾವುದರಿಂದ ನಿಮ್ಗೆ ಸುಖ ಸಿಗುತ್ತೋ ಅದನ್ನ ತಲುಪೋದೇ ನಿಮ್ಗೆ ಪ್ರತಿಯೊಬ್ಬರು ಬೇರೆ ಬೇರೆ ತಂದೆ ತಾಯಿಗೆ ಅವ್ರ ಮಕ್ಕಳನ್ನ ಒಳ್ಳೆ ಪೊಸಿಷನ್ ಹೋದ್ರೆ ಅವ್ರ ತಂದೆ ತಾಯಿ ಕಟ್ಟಬೇಕು. ಕ್ರಿಕೆಟ್ ಏನು ಕಟ್ಟಬೇಕು, ನಾವು ಇವತ್ತು ನ್ಯಾಷನಲ್ ಸೆಂಟ್ರಲ್ ಕೊಡಬೇಕಾಗ್ತದೆ. ಎಲ್ಲರೂ ತಮ್ಮ ಕಟ್ಟಿದ್ದಾರೆ. ಒಬ್ಬ ವಿದ್ಯಾರ್ಥಿ ಏನು ಮಾಡ್ತಾರೆ, ನಾನು ಕ್ರಿಕೆಟ್ ಹೊಡಿತಾ ಇದ್ದೆ, ಎಕ್ಸಾಮ್ ಒಳ್ಳೆ ಪ್ರಾಕ್ಟೀಸ್ ಪ್ರತಿಯೊಬ್ಬರು ಬೇರೆ ಅಂದ್ರೆ ಏನಂದ್ರೆ ನಿಜವಾಗಿ ಯಾವುದನ್ನ ನಮ್ಗೆ ಸುಖ ಸಿಗೋದು ಅದರಲ್ಲಿ ನನಗೆ ಯಾವ ನನಗೆ ಅವನ ಕೂಡ ನನಗೆ ದುಡ್ಡ ಸಂತೋಷ ಇದೆ. ಯಾಕಂದ್ರೆ ಚಿಕ್ಕ ವಯಸ್ಸಲ್ಲಿ ನಾನು ತಂದೆ ದುಡ್ಡಿನ ದುಡ್ಡಪ್ಪ ಅಂತ ಸಮಾಜ ನೋಡಿದ್ರೆ ನನಗೆ ದುಡ್ಡಿನ ಸುಖ ಇದೆ, ದುಡ್ಡದ ಸಂತೋಷ ಅದೆಲ್ಲ ಪ್ರತಿಯೊಂದು. ಆದ್ರೆ ಸಕ್ಸಸ್ ಯಾರು ಸಕ್ಸಸ್ ಯಾರು ಅಂತ ವೆರಿ ಗುಡ್. ಒಂದರ್ಥದಲ್ಲಿ ಏನಂತಂದ್ರೆ ಸಕ್ಸಸ್ ಇಸ್ ದ ಫ್ಲೇವರ್ ಆಫ್ ದೋಸ್ ಪರ್ಸನ್ಸ್ ಹೂ ಡೇರ್ ಟು ಆಕ್ಟ್. ಸಕ್ಸಸ್ ಇಸ್ ದ ಫ್ಲೇವರ್ ಆಫ್ ದೋಸ್ ಪರ್ಸನ್ಸ್ ಹೂ ಡೇರ್ ಟು ಆಕ್ಟ್. ಅಂದ್ರೆ ಸಕ್ಸಸ್ ಅಂತಂದ್ರೆ ಯಾರು ಒಬ್ಬ ಗುಲಾಮ ಅಂತ ಸಕ್ಸಸ್ ಗುಲಾಮ ಯಾರು ಗುಲಾಮ ಯಾರು ದೃಢನಿಷ್ಠೆಯಿಂದ ಆಕ್ಷನ್ ಬರ್ತಾರ ಅವ್ರು ಗುಲಾಮ. ಅವ್ರು ಇನ್ನೊಂದಿಲ್ಲ ಮನೆಯಲ್ಲಿ ಕೂತ್ಕೊಂಡು ಯಾವ್ದಾದ್ರು ನಮ್ಮ ಸಕ್ಸಸ್ ಸಿಗೋದಿಲ್ಲ. ದೇವರು ಆಕ್ಟು ಬೋಲ್ಡ್ ಆಗಿ ಇಟ್ಬಿಟ್ಟು ಜೀವನ ರಾತ್ರಿ ಅದು ಒಂದೊಂದು ಸೆಕೆಂಡ್ ಒಂದೊಂದು ನಿಮಿಷ ತನ್ನ ಸಕ್ಸಸ್ಗೋಸ್ಕರ ಓಡ್ತಾ ಇರ್ತಾರೆ ನೋಡಿ. ಹೇಳೋದಲ್ಲ ಓಡ್ತಾ ನೋಡಿ ಅವನಿಗೆ ನಮ್ಗೆ ಇವತ್ತು ದಿವಸ ಒಂದೊಂದು ಕ್ಷಣದ ವ್ಯಾಪಾರ ಇದೆ. ಇವತ್ತು ದಿವಸ 3-4 ವರ್ಷದಿಂದ ಸ್ಟಾರ್ಟ್ ಆಗಿದ್ದು ಒಂದೊಂದು ರಾತ್ರಿ ಒಂದೊಂದು ಪ್ಲಾನ್ಗೋಸ್ಕರ ನಾವು 10 ಕಿಲೋಮೀಟರ್ ನಾವು ಡ್ರೈವ್ ಹೋಗಿದ್ವಿ. ಅರಣ್ಯದಲ್ಲಿ ಒಂದೊಂದು ಪ್ಲಾನ್ಗೋಸ್ಕರ ನಾವು ಕಷ್ಟಪಟ್ಟಿದ್ದೀವಿ. ಎಷ್ಟೋ ಜನ ನಮ್ಮ ಮುಂದಿನ ಬುಕ್ಕೆ ಬಿಟ್ಟಿದ್ದಾರೆ. ಇಂಥ ಸಿಸ್ಟಮನ್ನ ನಡೆಯಲಾಗುತ್ತೆ. ನಮ್ಮ ತಂದೆಯಿಂದ ನಮಗೆ ನೆಗೆಟಿವ್ ಸಿಕ್ಕಿದೆ, ಸಂಬಂಧಗಳಿಂದ ನೆಗೆಟಿವ್ ಸಿಕ್ಕಿದೆ. ಜೀವನ ಮಾಡ್ತಾ ಇದ್ದಾರೆ ಮತ್ತೆ ಸಿಗಲು ನಾವು ಬೇರೆ ಮಾಡ್ತಾ ಇದ್ದೀವಿ. ಆದ್ರೂ ಸಂಬಂಧ ಜೀವನ ಮಾಡ್ತಾರೆ. ನಮ್ಮ ರಕ್ತ ನಾವು ಇವತ್ತೇ ಕೆಲಸ ಮಾಡ್ತಾರೆ. ಆ ಚಾಲೆಂಜ್ ತಂದೆ ತಾಯಿಗಳು ಸಿಗ್ಬೋದು, ಫ್ರೆಂಡ್ಗಳು ಸಿಗ್ಬೋದು, ಯಾವ ಥರ ಸಿಗ್ಬೋದು. ಆದರೆ ನಾವು ಯಾವಾಗಲೂ ನಮ್ಮ ಆಕ್ಷನ್ ಮಾತ್ರ ಕೊರತೆ ಇಲ್ಲ ನೋಡಿ. ಜೀವನದಲ್ಲಿ ಯಾರು ಒಬ್ಬರು ನನ್ನ ತೋರಿಸಿದ ನೀವು ಜೀವನದಲ್ಲಿ ಲಾಸ್ಟ್ 3 ಇಯರ್ಸಿಂದ ಕೆಲಸ ಮಾಡ್ತಾ ಇದ್ದಾರೆ, ಸಕ್ಸಸ್ ಆಗಿಲ್ಲ ಅಂತ ನಾನು ಆ ಜೀವನದಲ್ಲಿ ಬೆಟ್ಟರ್ಸಿಲ್ಲ. ಜೀವನದಲ್ಲಿ 100% ಯಾರು ಸಿಗೋದಿಲ್ಲ, ಬಿಟ್ಟರ್ ಸಿಗ್ತಾರೆ. ಬಿಟ್ಟರ್ ಅಂದ್ರೆ ಯಾರು ಬಿಟ್ಬಿಡ್ತಾರೆ.